ಗೆಲ್ಲಿಸುವ ದಿಕ್ಕಿನಲ್ಲಿ ನಾವು ನಿಲ್ತೀವಿ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದರ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ದ ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕಣ್ಣೀರು ಮಟ್ಟದಾಗ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ಅದು ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ತಾವು ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದು ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವ್ರ ಹೇಳಿಕೆಗೆ ಸರ್ ತಾವೇನು ಹೇಳ್ತೀವಿ ಸರ್? ಯಾಕಂದರೆ ನೀವು ಸಾಕಷ್ಟು KB ಇಲೆಕ್ಷನ್ ಬಂದು ಸರ್, ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತ ಹೇಳಿದ್ರೆ, ಟೈಮ್ ಬರಲಿ, ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು. ಸರ್ ಇನ್ನೊಂದು ಸರ್, ಮೋದಿ ಅವರು ಇಲ್ಲದೆ BJP ಪಕ್ಷ ಇಲ್ಲ ಅಂತ ಹೇಳಿ ಸರ್ BJP ಸಂಸದರು ಒಬ್ಬರು ಹೇಳಿರೋದು. ಅದು ಕರೆಕ್ಟ್, ನಾವು ಹೇಳಿದ್ರಲ್ಲ, ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ. ಮೋದಿ ಇರೋವರೆಗೆ BJP ಅಂತ ನಾವು ಸಾಕಷ್ಟು ಸಾರಿ ಹೇಳಿದ್ವಿ. ಅದು ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ, ಅವರಿಲ್ಲಾಂದರೆ ಅದು BJP ಜೊತೆ ಬರೋಲ್ಲ. ಸಾಕಷ್ಟು ಜನ ಹೇಳಿದ್ದಾರೆ, ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ, ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ. ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ, ಮೋದಿ ಇರೋವರೆಗೆ BJP ಅಂತ. ಸರ್, ಎಲ್ಲೋ ಮುಂಬರುವ DCC ಚುನಾವಣೆಯಲ್ಲಿ ಎಲ್ಲೋ ಲಿಂಗಾಯತ್ ವರ್ಸಸ್ ಜಾರಕಿಹೊಳಿ ಆಗೋ ಸಂಭವ ಏನಾದರೂ ತಮಗೆ ಅನಿಸಿದೆಯಾ? ಯಾಕಂದರೆ ಎಲ್ಲ ಲಿಂಗಾಯತ್ ನಾಯಕರು ಒಂದಾಗಿ DCC ಬ್ಯಾಂಕ್ ಚುನಾವಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಹಂಗೇನಿಲ್ಲ, ಸಭೆ ಅಷ್ಟೇ, ಅದು ಸಭೆಗೆ ಸೀಮಿತವಾಗಿರ್ತೈತೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾಯಿದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಇರ್ತೀವಿ. ಸರ್, KB ಚುನಾವಣೆ ಮಾಡ್ತೀರಾ ಅಥವಾ ಈ ಬಾರಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊತಾರೆ? ಅದು ನೋಡ್ಬೇಕು, ಅದೇನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಅದ್ರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರಿದ್ದಾರೆ, ಅವರು ಚರ್ಚೆ ಮಾಡಬೇಕು, ನಾವು ಮಾಡಬೇಕು. ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಯ್ತು ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ನಿನ್ನೆ ನಾವು ಕಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನು ಆರೋಪ ಮಾಡ್ತಾರೆ ಅಂದರೆ 125 ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ, ಈಗ ಬಂದವರು ಪೋಸ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ. ಮುಗಿದೋದ್ಲ, ಅವನೇರ ಮುಗಿದೋಯ್ತು ಕತೆ. ಅದು ತಿದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ. ಅದು ಅಲ್ಲ, ಅವ್ರು ಆಗಾಗಲೇ ಕೊಟ್ಟು 15ರಾಗ ಆಗಿದೆ ಅದು ಡಿಸಿಷನ್. ಯಾವಾಗ್ರೆ 15, 8 ವರ್ಷ ಆಯ್ತು, 10 ವರ್ಷ ಆಯ್ತು. ಮತ್ತು ಅವಾಗ ಕೊಡಬೇಕಿತ್ತು, ಇವ್ರು ಕೊಟ್ಟಿಲ್ಲ. ನಾವು ಬಂದ್ಮೇಲೆ ಕೊಟ್ಟಿದ್ವಿ. ಮತ್ತು ಅವರು ಅಧಿಕಾರದಿಂದ ಇಳಿಯೋಕ್ಕಿಂತ ಮುಂಚೆನೇ ಕೊಡ್ಬೋದಾಗಿತ್ತಲ್ಲ ರೀ. ಪೋಸ್ ಕೊಡುವಂಥದ್ದು ಅವಶ್ಯಕತೆ ನಮಗಿಲ್ಲ. ಅದನ್ನು ನಾವು ಕಲ್ತಿಲ್ಲ, ಆ ಕಲೆನೇ ಇಲ್ಲ ನಮ್ಮ ಕಡೆ. ಪೋಸು ಏನಿದ್ದು ಪ್ರಾಕ್ಟಿಕಲ್ ಅಷ್ಟೇ, ಥಿಯರಿ ಇಲ್ಲ. ಸಮಯ ಬಂದಾಗ ಹೇಳ್ತದೆ ಅದ್ರ ಬಗ್ಗೆ ಎಲ್ಲರೂ. ನಾವು ಏನಾದರೂ ಸಮಾವೇಶ ಮಾಡ್ತೀವಿ ಸರ್ ಹುಕ್ಕೇರಿ ಕ್ಷೇತ್ರದಲ್ಲಿ? ಇಲ್ಲ, ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ದೀವಿ. ಎಷ್ಟು ಹೈಯೆಸ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಹಂಗೆ 5 ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದೀವಿ, ಇತಿಹಾಸ ಇದೆ. 1 ಲಕ್ಷ ಕೂಡಿಸಿದ್ದೀವಿ, 50,000 ಕೂಡಿಸಿದ್ದೀವಿ. ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ. ಅದರಿಂದನೇ ಎಲ್ಲ ಆಗ್ತದೆ ಅಂತ ಹೇಳೋಕ್ಕಾಗೋಲ್ಲ. ಶೀಘ್ರದಲ್ಲಿ ಕೌಂಟರ್ ಕೊಡ್ತೀರ? ನೋಡೋಣ, ಸಮಯ ಬಂದಾಗ ಹೇಳ್ತೀವಿ. ಅಂಥದ್ದು ಏನು ಅಷ್ಟು ಅರ್ಜೆಂಟ್ ಏನಿಲ್ಲ. ಅವ್ರಿಗೆ ಅರ್ಜೆಂಟ್ ಇದ್ದಕ್ಕೆ ನನಗೆ ಅರ್ಜೆಂಟ್ ಇಲ್ಲ. ಅದು ಸ್ವಾಮೀಜಿಯವ್ರ ಭೇಟಿ ಭಾಳ ಸಿದ್ಧ ಇತ್ತು. ಅವ್ರ ಭಕ್ತರೆಲ್ಲ ಹೋಗೋಣ ಅಂತ ಹೇಳಿದರು. ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಂಗೆ ನಮ್ಗೆ ಸ್ಲೋ ಇರ್ತೈತೆ ಯಾವಾಗಲೂ. ಹಾಂ, ಯಾವುದು ಅದು ಇವತ್ತು ಬೆಳಗ್ಗೆ ಬಂದಿದ್ರು. ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ನೀವು ಹೋಗ್ಬೇಕಂತ. ಇನ್ನೂ ಡಿಸೆಂಬರ್ವರೆಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟ್ರಾಗ ಒಂದು ಸರಿ ಭೇಟಿ ಮಾಡ್ತೀವಿ CM. ಚಿಕ್ಕೋಡಿ ಜೊತೆ ಇದ್ದೆ ಹೇಳ್ತಿಲ್ಲ ನಾವು, ಯಾವಾಗಲೂ 2 ಹೇಳ್ತೀವಿ. ಚಿಕ್ಕೋಡಿ ಗೋಕಾಕ್ ಆಗಬೇಕಂತ ಹೇಳ್ತೀವಿ. ಈಗ ಅದಕ್ಕೆ ಬದ್ಧರಿದ್ದೀವಿ ನಾವು. ಹೌದು, ಅದು ಪ್ರವಾಸೋದ್ಯಮ ಇಲಾಖೆಯಿಂದ ಹೇಳಿದಲ್ಲ, ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಸರ್ವೆ ನಡೀತಾ ಇದೆ, ಮಾಡಬೇಕಂತ HK ಪಾಟೀಲ್ ಅವರು ಭಾಳ ಆಸಕ್ತಿ ವಹಿಸಿದ್ದಾರೆ. ಸೊ ಅದಾದರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು.